ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ಶಾರದೆ ಸೀರಿಯಲ್ನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಫ್ರೆಂಡ್ಸ್, ಅವರೆಲ್ಲ ಪ್ಲೀಸ್ ಪುಟ್ಟದೊಂದು ಲೈಕ್ ಮಾಡಿ, ಹಾಗೆ ಫಾಲೋ ಮಾಡೋದನ್ನ ಮರಿಬೇಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಫ್ರೆಂಡ್ಸ್, ಇಲ್ಲಿ ವಿಮಲ ಬಗ್ಗೆ ಯೋಚನೆ ಮಾಡ್ತಾ ದಶರಥ ಸುಮಿತ್ರ ಕೂತಿರ್ಬೇಕಾದ್ರೆ ಅಲ್ಲಿ ತಾತ ಶಿವನಾರಾಯಣ ಅವರು ಬರ್ತಾರೆ. ಏನಿಬ್ಬರು ಎಷ್ಟು ಬೇಜಾರಾಗಿ ಕೂತಿದ್ದೀರಾ, ಏನಾಯಿತು ಅಂತ ಅನ್ಬೇಕಾದ್ರೆ ಸುಮಿತ್ರ ಹೇಳ್ತಾ ಇರ್ತಾಳೆ, ಮಾವ ವಿಮಲನ್ನ ಮದುವೆ ಕರಿಬೇಕು, ಹಾಗೆ ಎಂಗೇಜ್ಮೆಂಟಿಗೆ ಅವಳು ಬರಬೇಕಲ್ವ ಅಂತ ಅನ್ಬೇಕಾದ್ರೆ, ಹೌದು ಅದೆಲ್ಲ ಸರಿ ಅಂತ ಅನ್ಬೇಕಾದ್ರೆ ಸಿದ್ದು ಮುದ್ದು ಹಾಗೆ ಶಾರದನ್ನು ಕರಿತೀನಿ ಅಂತ ಅಂದಾಗ, ಅವ್ರನ್ನ ಕರಿಯೋ ಅಗತ್ಯ ಇಲ್ಲ, ಕೇಟ್ರಿಂಗ್ಗೆ ಅವ್ರು ಮಾಡ್ತಿದ್ದಾರೆ ಅಂತ ಅಂದಮೇಲೆ ಬರ್ತಾರೆ ಬಿಡಮ್ಮ ಅಂತ ತಾತ ಹೇಳ್ತಾ ಇರ್ತಾರೆ. ಹಾಗೆ ದಶರಥ ಹೇಳ್ತಾ ಇರ್ತಾನೆ, ಅದೇಗಪ್ಪ ಅವ್ರನ್ನ ಕರೆದಲ್ಲೇ ಇರೋಕ್ಕಾಗುತ್ತಾ, ಜ್ಯೋತಿಕನ್ಗೆ ಎಂಗೇಜ್ಮೆಂಟ್ ಫಿಕ್ಸ್ ಆದ ತಕ್ಷಣ ತುಂಬ ಖುಷಿ ಪಟ್ಟಿದೆ ನಮ್ಮ ವಿಮಲ, ಅಂಥದ್ರಲ್ಲಿ ಅವಳನ್ನ ನಾವು ಕರೆದಲ್ಲೇ ಇರೋಕ್ಕಾಗುತ್ತಾ, ಅವಳು ನನ್ನ ತಂಗಿ ಅಲ್ವಾ ಅಂತ ಅನ್ಬೇಕಾದ್ರೆ ಈ ಕಡೆ ಸುಮಿತ್ರ ಕಣ್ಣೀರು ಹಾಕ್ಕೊಂಡು ಹೇಳ್ತಾ ಇರ್ತಾಳೆ, ನೋಡಿ ಮಾವ ವಿಮಲನ್ನ ತುಂಬ ನೆನ್ಪು ಮಾಡ್ಕೋತಿದ್ದೀನಿ, ತುಂಬ ಮಿಸ್ ಮಾಡ್ಕೋತಿದ್ದೀನಿ. ಒಟ್ಟಿಗೆ ಕೂತ್ಕೊಂಡು ಹರಟೆ ಹೊಡಿತಿದ್ವಿ, ಹಾಗೆ ಒಟ್ಟಿಗೆ ಅಳ್ತಾ ಇದ್ವಿ, ಪ್ರತಿಯೊಂದು ಕೆಲಸಕ್ಕೂ ಬೆನ್ನೆಲುಬಾಗಿ ಅವಳು ನನ್ನ ಬೆನ್ನೆ ಹಿಂದೆ ನಿಂತಿದ್ಲು. ಆದರೆ ಇವಾಗಿಲ್ಲ ನೋಡಿ, ಮನೆಯೆಲ್ಲ ಖಾಲಿ ಖಾಲಿ ಆಗಿದೆ. ಎಂಗೇಜ್ಮೆಂಟ್ ಅಂತ ಗೊತ್ತಿದ್ರು ಸಹ ಮನೇಲಿ ಯಾರೂ ಇಲ್ಲ, ಖುಷಿ ಅನ್ನೋದೇ ಇಲ್ಲ ಅಂತ ಕಣ್ಣೀರು ಹಾಕ್ಕೊಂಡು ಹೇಳ್ತಾ ಇದ್ರೆ ತಾತನಿಗೆ ಸಿಕ್ಕಾಬಟ್ಟೆ ಬೇಜಾರಾಗ್ತಿರುತ್ತೆ. ಹಾಗೆ ಮನೆ ಮಗಳಾಗಿರೋ ವಿಮಲನೆ ಮನೇಲಿಲ್ಲ ಅಂತಂದರೆ ಏನು ಚಂದ ಮಾವ ಅಂತ ಅಂದಾಗ ನನಗೆ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ. ನೀವಿಬ್ರು ವಿಮಲನ ಎಷ್ಟು ಮಿಸ್ ಮಾಡ್ಕೋತಿದ್ದೀರಾ ಅಂತ ನನಗೆ ಗೊತ್ತಾಗ್ತಿದ್ದೆ. ಒಂದು ಕೆಲಸ ಮಾಡಿ ಹೋಗಿ ಕರೀರಿ ಅಂತ ಅಂದಾಗ ಇಬ್ಬರು ಒಬ್ಬರ ಮುಖೊಬ್ಬರು ನೋಡಿಕೊಂಡು, ನಾವು ಕರೆದ್ರೆ ಏನು ಚೆನ್ನಾಗಿರುತ್ತೆ ಮಾವ, ನೀವೇ ಕರಿಬೇಕು ಅಂತ ಅಂದಾಗ, ಏನು ದಶರಥ ಈ ರೀತಿ ಹೇಳ್ತಿದ್ಯಾ, ನಿನ್ನ ಮಗಳು ಎಂಗೇಜ್ಮೆಂಟ್ ತಾನೇ, ನೀನೇ ಕರಿಬೇಕು ಅಂತ ಅಂದಾಗ, ನನ್ನ ಮಗಳು ಎಂಗೇಜ್ಮೆಂಟು ಆದರೆ ನೀವು ಕರೆದ್ರೆ ನೀವು ವಿಮಲ ಬರೋದು ಅಂತ ಹೇಳ್ತಾ ಇರ್ತಾಳೆ. ಏನೊಂದು ಕಡೆ ಮತ್ತೆ ಸುಮಿತ್ರ ಬೇಜಾರು ಮಾಡಿಕೊಂಡು, ನೋಡಿ ಮಾವ ನಮ್ಮ ವಿಮಲನಿಗೆ ನೀವು ಅಂದರೆ ಪ್ರೀತಿ ಜಾಸ್ತಿ, ಒಂದಿಡೀ ಪ್ರೀತಿ ಜಾಸ್ತಿನೇ ಪ್ರೀತಿಸ್ತಾಳೆ ನಿಮ್ಮನ್ನು. ಹಾಗೆ ತನ್ನ ಮಗನಿಗೆ ಎಷ್ಟೇ ನೋವಾಗಿದ್ರು ಸಹ ಅವನನ್ನು ಆಚೆಯಿಂದ ಹಾಕಿದ್ರು, ತನ್ನ ಮಗನ ಮೇಲೆ ಬೆಟ್ಟದಷ್ಟು ಪ್ರೀತಿ ಇದ್ದರೂ ಸಹ, ಆದರೆ ನನ್ನ ತವರಿಗೆ ಕೆಟ್ಟ ಹೆಸರು ಬರುತ್ತೆ, ಹಾಗೆ ಗೌರವ ಹಾಳಾಗುತ್ತೆ ನಮ್ಮ ಅಪ್ಪಂದಂತ ಏನು ಮಾತಾಡದೆ ಸುಮ್ಮನೆ ಇದ್ಲು. ಅಂಥದ್ರಲ್ಲಿ ನೀವು ಕರೆದ್ರೆ ಖಂಡಿತ ಖುಷಿಯಿಂದ ಬರ್ತಾಳೆ, ಪ್ಲೀಸ್ ಹೋಗಿ ಮಾವ ನೀವೇ ಪ್ರೀತಿಯಿಂದ ಮಾತಾಡಿಸಿ ಕರ್ಕೊಬನ್ನಿ ಅಂತ ಅಂದಾಗ, ವಿಮಲನ ಕರಿಬಾರ್ದು ಅಂತ ಏನಿಲ್ಲಮ್ಮ, ನನಗೂ ನನ್ನ ಮಗಳು ಕಂಡ್ರೆ ಸಿಕ್ಕಾಬಟ್ಟೆ ಪ್ರೀತಿ ಇದೆ, ಆದರೆ ಸಿದ್ದು ಮನೆಗೆ ನಾನು ಲೈಫಲ್ಲಿ ಯಾವತ್ತೂ ಕಾಲಿಡಲ್ಲ, ಬೇಕಾದರೆ ಫೋನ್ ಮಾಡಿ ಕರಿತೀನಿ ಅಂತ ಅಂದಾಗ, ಅಲ್ಲಪ್ಪ ಫೋನ್ ಮಾಡಿ ಕರೆಯೋಕ್ಕೆ ಏನು ಚೆನ್ನಾಗಿರುತ್ತೆ, ಅವರು ನಮ್ಮ ಸಂಬಂಧಿಕರು, ವಿಮಲ ಮತ್ತು ಈ ಕಡೆ ಸಿದ್ದು ಇಬ್ಬರು ಸಹ ನಮ್ಮ ರಕ್ತ ಹಂಚ್ಕೊಂಡೆ ಹುಟ್ಟಿದವರು, ಅಂಥವ್ರನ್ನ ನೀವು ಕರೆಯಲ್ಲ ಅಂತ ಅಂತಿದ್ದೀರಲ್ಲ, ಎಷ್ಟು ದಿನ ಅಂತ ಹೀಗೆ ಹಾಗೇನೆ ಸಾಧಿಸ್ತೀರಾ ಅಂತ ದಶರಥ ಹೇಳ್ತಾ ಇರ್ತಾನೆ. ಹಾಗೆ ನೋಡಿ ಮಾವ ನಮ್ಮ ಸಿದ್ದು ಮುದ್ದು ಶಾರದಾ ಈ ಕಡೆ ರೆಸ್ಟೋರೆಂಟ್ ಓನರ್ ಆಗಿ ಬರೋಕ್ಕಿಂತ ನಮ್ಮ ಮಕ್ಕಳಾಗಿ ಮನೆಗೆ ಬಂದರೆ ಎಷ್ಟು ಖುಷಿಯಾಗಿರುತ್ತೆ ಅಲ್ವಾ. ಸಂಬಂಧದಲ್ಲಿ ಸಿದ್ದು ಭಾವ ಆಗಬೇಕು ಜ್ಯೋತಿಕನಿಗೆ, ಅವ್ರಿಗೂ ಕೆಲವೊಂದು ಕಾರ್ಯಗಳೆಲ್ಲ ಇರ್ತವೆ, ಅದನ್ನು ಅವನು ನಿಭಾಯಿಸ್ಬೇಕಲ್ವ ಮಾವ ಅಂತ ಹೇಳ್ತಾ ಇರ್ತಾಳೆ. ನೋಡು ಸಿದ್ದು ಮತ್ತು ಶಾರದಾ ಬಗ್ಗೆ ಮಾತಾಡಬೇಡ, ನನಗೇನು ಕೇಳೋಕ್ಕೂ ಸಹ ಇಷ್ಟ ಇಲ್ಲ, ಅವರಿಬ್ಬರನ್ನ ಕರೆಯೋಕ್ಕೆ ಹೋಗಲ್ಲ, ಹಾಗೆ ಅವ್ರ ಮನೆಗೆ ಕಾಲಿಡಕ್ಕೂ ಹೋಗಲ್ಲ, ವಿಮಲ ಮಗಳಾಗಿರೋ ಕಾರಣಕ್ಕೆ ನಾನು ಫೋನ್ ಮಾಡ್ತೀನಿ ಅಷ್ಟೇ ಅಂತ ಅಂದಾಗ, ಆಗಲ್ಲ ಮಾವ ಅಂತ ಸುಮಿತ್ರ ಮಾತಾಡೋಕೆ ಹೋಗ್ತಿರ್ಬೇಕಾದ್ರೆ, ನೀನೇನು ಮಾತಾಡಬೇಡ ಸುಮ್ಮನೆ ಕೂತ್ಕೋ ಸುಮಿತ್ರ ಅಂತ ತಾತ ಹೇಳಿದಾಗ ಅವಳಿಗೆ ಸಿಕ್ಕಾಬಟ್ಟೆ ಬೇಜಾರಾಗ್ತಾ ಇರುತ್ತೆ. ಹಾಗೆ ಇನ್ನೊಂದು ಕಡೆ ಪಾಲಾಕ್ಷ ಕೆಲಸ ಹುಡ್ಕೊಂಡು ಬಂದಿರ್ತಾನೆ, ಇದೇನಿದು ಇವ್ರ ಮನುಷ್ಯರ ಏನು ಇಷ್ಟೊತ್ತಿಂದ ಕಾಯ್ತಾ ಇದ್ದೀನಿ, ಯಾರು ಸಹ ಕೆಲಸನೇ ಕೊಡ್ತಿಲ್ವಲ್ಲ ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ಪಾರಿಜಾತ ಕಾಲ್ ಮಾಡ್ತಾಳೆ, ಇದೇನಿದು ಸಡನ್ನಾಗಿ ಅಮ್ಮ ಕಾಲ್ ಮಾಡ್ತಿದ್ದಾರಲ್ಲ ಅಂತ ಅಂದ್ಬಿಟ್ಟು, ಏನಮ್ಮ ಇಷ್ಟು ದಿನ ಆದಮೇಲೆ ನನ್ನ ನೆನೆಸ್ಕೊಂಡಿದ್ದೀರಾ ಅಂತ ಅಂದಾಗ, ಮನೇಲಿ ಸಕ್ಕರೆ ಇದೇನು ಅಂತ ಅಂದಾಗ, ಸಕ್ಕರೆ ಇದೆಯಮ್ಮ, ಯಾಕಮ್ಮ ಸರ್ಕಾರದಿಂದ ಏನಾದ್ರು ಫ್ರೀ ಸಕ್ಕರೆ ಕೊಡ್ತಾರಾ, ಏನು ಕೇಳ್ತಿದ್ಯಾ ಅಂತ ಅಂದಾಗ, ಬರೀ ನಿಂದು ಇದೇ ಆಯ್ತು ಕಣೋ, ಏನು ಗೊತ್ತೋ ನಾನೊಂದು ಗುಡ್ ನ್ಯೂಸ್ ಹೇಳ್ತೀನಿ, ಆ ವಿಷಯ ಕೇಳಿದ್ರೆ ನನಗೆ ಸಿಕ್ಕಾಬಟ್ಟೆ ಖುಷಿ ಆಗುತ್ತೆ, ಅದಕ್ಕೆ ಸಕ್ಕರೆ ತಿನ್ನು ಅಂತ ಅಂದಾಗ, ಸಕ್ಕರೆ ತಿಂದರೆ ಶುಗರ್ ಬರುತ್ತೆ ಅಮ್ಮ, ಆ ವಿಷಯ ಹೇಳಿದ್ರೆ ಅಷ್ಟೇ ಸಾಕು ಅಂತ ಅಂದಾಗ, ನಮ್ಮ ಜ್ಯೋತಿಕನಿಗೆ ಹುಡುಗ ಗೊತ್ತಾಗಿದ್ದಾನೆ ಕಣೋ ಅಂತ ಅಂದಾಗ ಇವನಿಗೆ ಸಿಕ್ಕಾಬಟ್ಟೆ ಖುಷಿ ಆಗ್ತಿರುತ್ತೆ. ಏನಮ್ಮ ನಮ್ಮ ಜ್ಯೋತಿಕನಿಗೆ ಎಂಗೇಜ್ಮೆಂಟ್ ಆ ಹುಡುಗ ಸೆಟ್ ಆಗಿದ್ದಾನ, ಹಾಗಾದರೆ ಹೇಗಿದ್ದಾನಮ್ಮ, ಯಾವ ಊರು ಎತ್ತ ಅಂತ ಕೇಳ್ತಿರ್ಬೇಕಾದ್ರೆ, ಒಳ್ಳೆ ವರನೇ ಸಿಕ್ಕಿದ್ದಾನೆ ಕಣೋ, ಬೇಜಾನ್ ಶ್ರೀಮಂತ, ಕೋಟ್ಯಾಧಿಪತಿ, ಎಲ್ಲನೂ ದೇವರು ಬಕ್ಸೆಯಲ್ಲಿ ಕೊಟ್ಬಿಟ್ಟಿದ್ದಾನೆ, ನನ್ನ ಮೊಮ್ಮಗಳಿಗೆ ಒಳ್ಳೆ ವರನೇ ಸಿಕ್ಕಿದ್ದಾನೆ ಅಂತ ಅಂದಾಗ ತುಂಬ ಖುಷಿ ಆಗ್ತಿದೆ ಅಮ್ಮ. ಆ ಮನೇಲಾದರೂ ಅವಳು ಎಲ್ಲನೂ ಅರ್ಥ ಮಾಡಿಕೊಂಡು ಬದುಕಿದ್ರೆ ಅಷ್ಟೇ ಸಾಕು ಅಂತ ಅಂತರ್ಬೇಕಾದ್ರೆ ಈ ಕಡೆ ಪಾರಿಜಾತನಿಗೂ ಸಿಕ್ಕಾಪಟ್ಟೆ ಖುಷಿ ಆಗ್ತಿರುತ್ತೆ. ಹಾಗೆ ಪಾಲಾಕ್ಷ ಹೇಳ್ತಾ ಇರ್ತಾನೆ, ನನಗೆ ಶುಗರ್ ಬಂದರೂ ಪರವಾಗಿಲ್ಲ, ಇವಾಗ ಹೋಗಿ ನಾನು ಸಕ್ಕರೆ ತಿಂತೀನಿ ಅಂತ ಯೋಚನೆ ಮಾಡ್ತಾ, ಹಾಗೆ ನನ್ನನ್ನು ಎಂಗೇಜ್ಮೆಂಟಿಗೆ ಕರೆದಿದ್ರೆ ಚೆನ್ನಾಗಿರ್ತಿತ್ತು ಅಂತ ಯೋಚನೆ ಮಾಡ್ತಾ ಇರ್ತಾನೆ. ಮತ್ತು ಪಾರಿಜಾತ ಯಾಕೋ ಸೈಲೆಂಟ್ ಆಗಿದೆಯಾ, ಏನು ಮಾತಾಡ್ತಿಲ್ಲ ಅಂತ ಅಂದಾಗ, ಏನೂ ಇಲ್ಲ ಬಿಡಮ್ಮ ಅಂತ ಅನ್ಬೇಕಾದ್ರೆ, ಇನ್ನೊಂದು ಗುಡ್ ನ್ಯೂಸ್ ಅಂದಾಗ, ಅದೇನು ಹೇಳಮ್ಮ ಅಂತ ಅನ್ಬೇಕಾದ್ರೆ, ನಮ್ಮ ಗೋಲ್ಡಿ ನಿನ್ನನ್ನು ನಿಶ್ಚಿತಾರ್ಥಕ್ಕೆ ಕರೆಯೋಕ್ಕೆ ಬರ್ತಾ ಇದ್ದಾಳೆ ಅಂತ ಅಂದಾಗ ಪಾಲಾಕ್ಷನಿಗೆ ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇರುತ್ತೆ. ಅಮ್ಮ ಏನಮ್ಮ ಹೇಳ್ತಿದ್ದೀರಾ, ನಮ್ಮ ಜ್ಯೋತಿಕ ನನ್ನನ್ನು ನಿಶ್ಚಿತಾರ್ಥಕ್ಕೆ ಕರೆಯಕ್ಕೆ ಬರ್ತಿದ್ದಾಳ, ಎಲ್ಲ ಕೋಪನೂ ಮರೆತು ಬರ್ತಿದ್ದಾಳ ಅಂತ ಅಂದಾಗ, ಅಪ್ಪ ಮತ್ತು ಮಗಳ ನಡುವೆ ಎಂಥದ್ದು ಕೋಪ, ನಿಜವಾಗ್ಲೂ ಬರ್ತಿದ್ದಾಳೆ, ಇನ್ನೊಂದು ಸ್ವಲ್ಪ ಹೊತ್ತಲ್ಲೇ ಕಾಲ್ ಮಾಡ್ತಾಳೆ, ನೋಡ್ತಾ ಇರು, ಆದಷ್ಟು ಬೇಗ ಬರ್ತಾಳೆ, ಖುಷಿಯಿಂದ ನೀನು ಎಂಗೇಜ್ಮೆಂಟಿಗೆ ಬರಲೇಬೇಕು ಕಣೋ, ಎಲ್ಲರೂ ಖುಷಿಯಿಂದ ಇದ್ದರೆ ಅಲ್ವಾ ಸಂಭ್ರಮ ಫಂಕ್ಷನ್ ಮಾಡೋಕ್ಕಾಗೋದು ಅಂತ ಹೇಳ್ತಿರ್ಬೇಕಾದ್ರೆ, ಸರಿ ಅಮ್ಮ ಆಯಿತು ಅಂತ ಪಾಲಾಕ್ಷಿ ತುಂಬ ಖುಷಿಯಿಂದ ಫೋನ್ ಕಟ್ ಮಾಡ್ತಾನೆ.
ಹಾಗೆ ಇನ್ನೊಂದು ಕಡೆ ವೈದೇಹಿ ಮತ್ತು ಮುರಳಿ ಫಸ್ಟ್ ನೈಟ್ ಮಾಡ್ಕೊಂಡು ಮಲಗಿರ್ಬೇಕಾದ್ರೆ ಮುರಳಿಗೆ ಎಚ್ಚರಿಕೆ ಆಗುತ್ತೆ. ಎಚ್ಚರಿಕೆ ಆಗ್ಬಿಟ್ಟು ಅವನಿಗೆ ಆಶ್ಚರ್ಯ ಆಗ್ತಾ ಇರುತ್ತೆ. ಇದೇನಿದು ವೈದೇಹಿ ನನ್ನ ಪಕ್ಕದಲ್ಲಿ ಬಂದು ಮಲಗಿದ್ದಾಳಲ್ಲ ಅಂತ ಅಂದ್ಬಿಟ್ಟು, ವೈದೇಹಿ ಎದ್ದೇಳೆ, ಏನಕ್ಕೆ ಇಲ್ಲಿ ಮಲಗಿದ್ದೀಯಾ ಅಂತ ಅಂದಾಗ, ಯಾಕ್ರಿ ನಿದ್ದೆ ಬರ್ತಿದೆ, ಸುಮ್ಮನೆ ಮಲಗೋಗಿ ಬಿಡ್ರಿ, ನೈಟಲ್ಲೂ ಮಲಗೋಗಿ ಬಿಟ್ಟಿಲ್ಲ, ಇವಾಗಲೂ ಬಿಡ್ತಿಲ್ಲ ಅಂತ ಅಂದಾಗ ಅವನಿಗೆ ಸ್ವಲ್ಪ ಆಶ್ಚರ್ಯ ಆಗ್ತಾ ಇರುತ್ತೆ. ಏನೇ ಈ ರೀತಿ ಹೇಳ್ತಿದ್ಯಾ, ನಿನ್ನೆ ಏನಾಯಿತು ಹೇಳಿ ಅಂತ ಅಂದಾಗ, ಯಾಕ್ರಿ ನಿಮಗೆ ನೆನಪಿಲ್ವಾ ಅಂತ ನಗಾಡಬೇಕಾದ್ರೆ, ಹಾಲು ತಂದು ಕೊಟ್ಟೆ ಕುಡಿದೆ, ತಲೆ ಗಿಮ್ ಅಂತ ಗಿರುಗ್ತಾ ಇತ್ತು, ಲೈಟ್ ಆಫ್ ಮಾಡಂತಂದೆ, ಮುಂದೆ ಏನಾಯಿತು ಹೇಳಿ ಅಂತ ಅಂದಾಗ, ಅದನ್ನೆಲ್ಲ ನನಗೆ ಹೇಳೋಕ್ಕಾಗಲ್ಲ ಅಂತ ನಾಚಿಕೆ ಪಡ್ತಾ ಇದ್ರೆ ಇವನಿಗೆ ಸಿಕ್ಕಾಬಟ್ಟೆ ಟೆನ್ಷನ್ ಆಗ್ತಾ ಇರುತ್ತೆ. ಹಾಗೆ ಪ್ಲೀಸ್ ವೈದೇಹಿ ಏನಾಯಿತು ಹೇಳಿ, ನನಗೇನು ಗೊತ್ತಾಗ್ತಿಲ್ಲ ಅಂತ ನಗಾಡ್ಕೊಂಡು ಜಮಾಯಿಸಿ ಅಂತ ಡ್ಯಾನ್ಸ್ಗೆ ಸಾಂಗ್ ಮಾಡಿದ್ವಲ್ರಿ, ನೀವೆಲ್ಲೂ ಡೋರ್ ತೆಗಿತಾ ಇದ್ರಿ, ನಾನೇ ಹೇಗೋ ತೆಗೆಸಿ ಹಾಲು ಕೊಟ್ಟೆ, ಅದನ್ನು ಕುಡಿದು ಈ ರೀತಿ ಡ್ಯಾನ್ಸ್ ಮಾಡಿದ್ರಿ ಅಂತ ಅಂದಾಗ, ಏನೇ ಹೇಳ್ತಿದ್ದೀಯ ಅಂತ ಅಂದಾಗ, ಡ್ಯಾನ್ಸ್ ಮಾಡಿಕೊಂಡು ಮಲ್ಕೊಂಡ್ರೆ ಆ ಗೊರಕೆ ಸೌಂಡಿಗೆ ನನಗೆ ನಿದ್ದೆ ಬರಲಿಲ್ಲ ಅಂತ ಅಂದಾಗ, ನಾನು ಎದೆ ಎಲ್ಲ ಡವ ಡವ ಅಂತ ಬಡ್ಕಾತಾ ಇದೆ, ಸದ್ಯ ಏನೂ ಆಗಿಲ್ವಲ್ಲ, ಇರು ಫ್ರೆಶ್ ಅಪ್ ಆಗಿ ಬರ್ತೀನಿ ಅಂತ ಹೋಗ್ತಾ ಇರ್ತಾನೆ. ಒಂದು ಕಡೆ ಸಿದ್ದು ಮತ್ತು ಶಾರದಾ ಎಲ್ಲ ಲಗೇಜ್ಗಳನ್ನು ಪ್ಯಾಕ್ ಮಾಡ್ಕೊಂಡು ಹೊರಗಡೆ ಇಡ್ತಾ ಇರಬೇಕಾದ್ರೆ ಕುಡ್ಕ ಮಂಜುನಾಥ ಬರ್ತಾರೆ. ಬಂದ್ಬಿಟ್ಟು, ಅಲ್ಲೋ ಜೆಂಟಲ್ಮ್ಯಾನ್ ಎಲ್ಲಿಗೆ ಹೋಗ್ತಾ ಇದ್ದೀರಾ, ನಮಗೆ ಹೇಳ್ದಲ್ಲೇ ಹೋಗ್ತಿದ್ದೀರಲ್ಲ, ಇಷ್ಟು ಬೇಗ ಈ ಒಟ್ಟಾರನ ಖಾಲಿ ಮಾಡ್ಕೊಂಡು ಹೋಗ್ತಾ ಇದ್ದೀರಲ್ಲ, ಏನಾಯಿತು, ಇಲ್ಲಿ ಏನಾದರೂ ತೊಂದರೆ ಇದೆಯಾ ಅಂತ ಕೇಳ್ತಿರ್ಬೇಕಾದ್ರೆ ಅಷ್ಟೊತ್ತಿಗೆ ಮಂಗಳಮ್ಮನ ಬಂದು, ಯಾಕೆ ಶಾರದಾ ಅವರೇ ಹೋಗ್ತಾ ಇದ್ದೀರಾ ಅಂತ ಕೇಳ್ತಾ ಇರ್ತಾಳೆ. ಅಷ್ಟೊತ್ತಿಗೆ ಸುಮ್ಮನೆ ಇರ್ತಾರೆ, ಒಂದು ನಿಮಿಷ, ಈ ಮನೇಲಿ ದೆವ್ವ ಇದೆ, ಇಲ್ಲಿ ಯಾರು ಇರ್ತಾರೆ ಅಂತ ಅನುಸೂಯ ಹೇಳ್ಬಿಟ್ಟು ಹೇಳ್ತಾ ಇರಬೇಕಾದ್ರೆ ಅಷ್ಟೊತ್ತಿಗೆ ನಾನು ಸೊಸೆ ದೊಡ್ಡ ಮನೆ ಮಾಡಿದ್ದಾಳೆ, ಅಲ್ಲಿಗೆ ಶಿಫ್ಟ್ ಆಗ್ತಿದ್ದೀವಿ ಅಂತ ಅಂದಾಗ ಎಲ್ಲರೂ ಸಿಕ್ಕಾಬಟ್ಟೆ ಖುಷಿ ಪಡ್ತಾ ಇರ್ತಾರೆ. ಹಾಗೆ ಏನೋ ದೊಡ್ಡ ಮನೆಗೆ ಹೋಗ್ತಿದ್ದೀರಾ ಅಂತ ಕೇಳಬೇಕಾದ್ರೆ ಶಾರದಾ, ಹೌದು, ಈ ಮನೆಗೆ ಬಂದು ಸ್ವಲ್ಪ ದಿನ ಆದರೂ ಸಹ ಇಲ್ಲಿ ಅಣ್ಣ ತಮ್ಮ ಅಕ್ಕ ತಂಗಿ ಎಲ್ಲ ಬಾಂಧವ್ಯನೂ ಸಹ ನಮಗೆ ಬೆರೆಯೋ ಹಾಗೆ ಮಾಡಿದ್ರಿ, ನಿಮ್ಮಿಂದ ಹಾಗೆ ತುಂಬ ಉಪಕಾರ ಆಯಿತು. ಹಾಗೆ ನಿಮ್ಮನ್ನೆಲ್ಲ ನಾವು ಇಷ್ಟು ಬೇಗ ಬಿಟ್ಟೋಗಲ್ಲ, ಸದ್ಯಕ್ಕೆ ಪಕ್ಕದಲ್ಲೇ ಒಂದು ದೊಡ್ಡ ಮನೆ ಸಿಕ್ಕಿದೆ, ಅಲ್ಲಿಗೆ ಶಿಫ್ಟ್ ಆಗ್ತಿದ್ದೀವಿ ಅಂತ ಅಂದಾಗ ಮಂಗಳಮ್ಮನಿಗೆ ಸಿಕ್ಕಾಬಟ್ಟೆ ಖುಷಿ ಆಗ್ತಿರುತ್ತೆ. ಓ ಹೌದಾ, ಹಾಗಾದರೆ ನೀವು ಹೋಗಲ್ವಾ, ಹಾಗೆ ವಾಷಿಂಗ್ ಮಿಷಿನ್ ಇಲ್ಲೇ ಇರುತ್ತೆ ಅಲ್ವಾ ಅಂತ ಅಂದಾಗ ಎಲ್ಲರೂ ನಗಾಡ್ತಾ ಇರ್ತಾರೆ. ಹೌದಮ್ಮ, ವಾಷಿಂಗ್ ಮಿಷಿನ್ ಇಲ್ಲೇ ಇರುತ್ತೆ, ಯಾವಾಗ ಬೇಕಾದರೂ ಬನ್ನಿ ಅಂತ ಶಾರದಾ ಅಂದಾಗ ಕುಡ್ಕ ಮಂಜುನಾಥ್ ಅವರು ಹೇಳ್ತಾ ಇರ್ತಾರೆ, ಹೌದು, ವಾಷಿಂಗ್ ಮಿಷಿನ್ ಬಂದಮೇಲೆ ಈ ಶಾರದಮ್ಮ ಮನೇಲಿ ಬಟ್ಟೆ ಒಗೆಯೋದನ್ನು ಮರ್ತು ಬಿಟ್ಟರೆ ಅಂತ ಅಂದಾಗ ಸಿದ್ದು ಶಾರದಾ ನಗಾಡ್ತಾ ಇರ್ತಾರೆ. ಹಾಗೆ ಮತ್ತೆ ಕುಡ್ಕ ಮಂಜುನಾಥ ಕುಡ್ಕೊಂಡು ಹೇಳ್ತಾ ಇರ್ತಾನೆ, ಅಕ್ಕಪಕ್ಕದವ್ರು ಅಂತ ಅಂದಮೇಲೆ ಹೆಲ್ಪಿಂಗ್ ನೇಚರ್ ಇರಲೇಬೇಕು, ನೋಡು ಮಂಗಳಮ್ಮ, ಬಿಟ್ಟು ಬಟ್ಟೆನ ಒಗಿಸ್ಕೊತಿಲ್ಲ, ಅದಕ್ಕೆ ಸುಮ್ಮನೆ ನೀನು ಹೋಗಬಾರ್ದು, ಈ ಲಗೇಜ್ನೆಲ್ಲ ತೊಗೊಂಡೋಗು, ಹೊಸ ಮನೆಗೆ ಶಿಫ್ಟ್ ಮಾಡೋಣ ಬಾ ಅಂತ ಎಲ್ಲ ಲಗೇಜ್ಗಳನ್ನು ತಗೊಂಡು ಸಿದ್ದು ಶಾರದನ್ಗೆ ಸಹಾಯ ಮಾಡ್ತಾ ಇರ್ತಾರೆ. ಹಾಗೆ ಇನ್ನೊಂದು ಕಡೆ ಮುರಳಿ ಫ್ರೆಶ್ ಅಪ್ ಆಗಿ ಬಂದು ಡೈನಿಂಗ್ ಟೇಬಲಲ್ಲಿ ಕೂತಿರ್ಬೇಕಾದ್ರೆ ಅವನು ಕಾಫಿನ ತೊಗೊಬಂದ್ಬಿಟ್ಟು ಕುಟೀರಪ್ಪ ಅಂತ ಅಂದಾಗ, ನ್ಯೂಸ್ ಪೇಪರ್ ಕೊಡು ಮಗಳೇ ಅಂತ ಅಂದಾಗ ನ್ಯೂಸ್ ಪೇಪರ್ನ ಕೊಟ್ಟಿರ್ಬೇಕಾದ್ರೆ ಓದ್ತಾ ಇರ್ತಾನೆ. ಹಾಗೆ ಮತ್ತೆ ಈ ಕಡೆ ಅವನು ಹೇಳ್ತಾ ಇರ್ತಾಳೆ, ಅಪ್ಪ ಏನು ಗೊತ್ತಾ ದೊಡ್ಡಮ್ಮ, ಸಿದ್ದು ಅಣ್ಣನ ಜೊತೆನೇ ಅವ್ರ ಮನೆಗೆ ಹೋದ್ರಂತೆ ಅಂತ ಅಂದಾಗ ಇವನಿಗೆ ಸಿಕ್ಕಾಬಟ್ಟೆ ಶಾಕ್ ಆಗ್ತಾ ಇರುತ್ತೆ. ಹಂಗಂತ ಬಂದಿರೋ ನೆಂಟರೆಲ್ಲ ಹೇಳಿದ್ರು, ಅಪ್ಪ ಆಗಿರೋ ಮದುವೆಯಿಂದ ಸಂಬಂಧಗಳು ಬೆಸಿಗೆ ಆಗಬೇಕೋ ಹೊರತು ದೂರ ಆಗಬಾರ್ದು ಅಲ್ವಾ ಅಪ್ಪ, ಸ್ವಲ್ಪ ದೊಡ್ಡಮ್ಮನ ಜೊತೆ ಅಣ್ಣನ ಜೊತೆ ಮಾತಾಡಿ ಕೋಪನೂ ಸ್ವಲ್ಪ ಕಡಿಮೆ ಆಗಿರುತ್ತಪ್ಪ ಅಂತ ಅಂದಾಗ ಈ ಕಡೆ ಮುರಳಿ ಯೋಚನೆ ಮಾಡ್ತಾ ಇರ್ತಾನೆ, ಹಾಗಾದರೆ ವಿಮಲ ಶಿವನ ಮನೇಲಿ ಇಲ್ವಾ, ಇಲ್ಲಿದ್ದಿದ್ರೆ ಹೇಗೋ ಹೋಗಿ ಬಂದು ಮಾಡ್ತಾ ಇದ್ದೆ, ಸಿದ್ದು ಮನೇಲಿ ಇದ್ದಾಳೆ, ನಾನಂತೂ ಹೋಗೋಕ್ಕಾಗಲ್ಲ, ಅಲ್ಲಿ ಶಾರದಾ ಇರ್ತಾಳೆ, ನಿಜವಾಗ್ಲೂ ಆ ಮನೆ ಮೆಟ್ಲು ತುಣಿಗೂ ಸಹ ನನ್ನನ್ನು ಶಾರದಾ ಬಿಡಲ್ಲ, ಏನಪ್ಪ ಮಾಡೋದು ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ಅಪ್ಪ ಏನು ಯೋಚನೆ ಮಾಡ್ತಿದ್ದೀರಾ ಅಂತ ಈ ಕಡೆ ಅನು ಕೇಳ್ತಾ ಇರ್ತಾಳೆ. ಹಾಗೆ ಮತ್ತೆ ಹೇಳ್ತಾ ಇರ್ತಾಳೆ, ದೊಡ್ಡಮ್ಮನಿಗೆ ನಮ್ಮಿಂದ ಅನ್ಯಾಯ ಆಗಿದೆ, ಇದನ್ನು ನಾವೇ ಸರಿ ಮಾಡಬೇಕಪ್ಪ, ಹಾಗೆ ಸಿದ್ದು ಅಣ್ಣ ಆರತಿ ಅಕ್ಕ ಜೊತೆಗೆ ದೊಡ್ಡಮ್ಮ ಎಲ್ಲರೂ ನಾವು ಒಟ್ಟಿಗೆ ಖುಷಿಯಾಗಿರ್ಬೇಕಂತ ಕನಸು ಕಾಣ್ತಿದ್ದೀನಿ, ಇದು ಯಾವ ಕಾಲಕ್ಕೆ ಆಸೆ ಈಡೇರುತ್ತೋ ನನಗಂತೂ ಗೊತ್ತಿಲ್ಲ ಅಂತ ಹೇಳ್ತಾ ಇರ್ತಾಳೆ. ಹಾಗೆ ಕೊನೆ ಪಕ್ಷ ಅವರು ನಮ್ಮ ಜೊತೆ ಇಲ್ಲ ಅಂತಂದ್ರೂ ಪರವಾಗಿಲ್ಲ, ಅವರು ಖುಷಿಯಾಗಿದ್ದರೆ ಅಷ್ಟೇ ಸಾಕಲ್ವಾ ಅಂತ ಅಂದಾಗ, ನೀವು ಹೇಳಿದ್ದು ಕರೆಕ್ಟ್ ಆಗಿದೆ ಮಗಳೇ, ಆದರೆ ಏನು ಮಾಡೋದು, ತಪ್ಪು ಮಾಡಿದ್ದು ನಾನು, ವಿಮಲನ ಹತ್ರ ಸಾರಿನೂ ಕೇಳಿಲ್ಲ, ಹಾಗೆ ನಾನು ಹೋಗಿ ಅವ್ರ ಹತ್ರ ಮಾತಾಡ್ಕೊ ಬರ್ತೀನಿ, ನೀನು ಡೋಂಟ್ ವೆರಿ ಬೇಜಾರು ಮಾಡ್ಕೋಬೇಡ ಅಂತ ಮುರಳಿ ವಿಮಲನ ಮೀಟ್ ಮಾಡೋಕ್ಕೆ ಹೋಗ್ತಾ ಇರ್ತಾನೆ. ಇನ್ನೊಂದು ಕಡೆ ಸಿದ್ದು ಮತ್ತು ಶಾರದಾ ಎಲ್ಲನೂ ಕರ್ಕೊಂಡು ಹೊಸ ಮನೆ ಒಳಗಡೆ ಬಂದು ಡೋರ್ ಓಪನ್ ಮಾಡಿ ಒಳಗಡೆ ಬಂದ ತಕ್ಷಣ ಎಲ್ಲರಿಗೂ ಮನೆ ನೋಡಿ ಸಿಕ್ಕಾಬಟ್ಟೆ ಖುಷಿ ಆಗ್ತಿರುತ್ತೆ. ಅನುಸೂಯ ಮನೆ ತುಂಬ ಚೆನ್ನಾಗಿದೆ ಅಂತ ಅಂದಾಗ ಆರ್ತಿನೂ ಅದಕ್ಕೆ ತುಂಬ ಚೆನ್ನಾಗಿದೆ, ಮನೆ ದೊಡ್ಡದಾಗಿದೆ ಅಂತ ಅಂದಾಗ ನನ್ನ ಸೊಸೆ ಅಂದ್ರೆ ಏನು ಕಮ್ಮಿನ ಅಂತ ವಿಮಲ ಹೇಳ್ತಿರ್ಬೇಕಾದ್ರೆ, ಈ ನಮ್ಮ ಅದಕ್ಕೆ ಮೇಲೆ ಲವ್ ಜಾಸ್ತಿ ಆಗಿದೆ ಅಂತ ಅಂದಾಗ ಅದು ಯಾವಾಗಲೂ ಇದ್ದೇ ಇರುತ್ತೆ ಕಣೆ ಅಂತ ಅಂದಾಗ ನನಗೆ ಗೊತ್ತಾಗಲಿಲ್ಲ ಅಂತ ಆರ್ತಿ ಟೀಸ್ ಮಾಡ್ತಾ ಇರ್ತಾಳೆ. ಆದರೆ ತನ್ನ ಮನಸ್ಸಲ್ಲಿ ವಿಮಲ ಯೋಚನೆ ಮಾಡ್ತಾ ಇರ್ತಾಳೆ, ಶಾರದನಿಗೆ ಎಷ್ಟೆಲ್ಲ ನೋವು ಕೊಟ್ಟೆ, ಆದರೆ ಅವಳು ಎಲ್ಲನೂ ಕ್ಷಮಿಸ್ಬಿಟ್ಟು ನನಗೆ ನೋವಾಗಬಾರ್ದು ಅಂತ ಬಾಡಿಗೆ ಜಾಸ್ತಿ ಆದರೂ ಪರವಾಗಿಲ್ಲ ಅಂತ ಈ ಮನೇನ ತೊಗೊಂಡಿದ್ದಾಳೆ, ಅವಳದು ಮನಸ್ಸು ಎಂಥ ಒಳ್ಳೆಯದು, ಆದರೆ ನನ್ನ ಸರ್ವಸ್ವ ಅಂತ ಅಂದ್ಕೊಂಡಿರೋ ನನ್ನ ಗಂಡನ ನನಗೆ ಮೋಸ ಮಾಡಿಬಿಟ್ಟ, ಭಗವಂತ ಇದರಿಂದ ಎಲ್ಲ ಹೊರಗಡೆ ಬಂದು ಸುಖವಾಗಿ ಬಾಳೋ ಚೈತನ್ಯನ ನನಗೆ ಕೊಡು, ಎಲ್ಲ ಕಷ್ಟಗಳನ್ನು ದೂರ ಮಾಡು ಅಂತ ಬೇಡ್ಕೊತಿರ್ಬೇಕಾದ್ರೆ ಒಳಗಡೆ ಬನ್ನಿ ಅಮ್ಮ, ಎಲ್ಲರೂ ಬನ್ನಿ ಅಂತ ಶಾರದಾ ಕರಿತಾ ಇರ್ತಾಳೆ. ಈ ಮನೆ ಒಳಗಡೆ ಬಂದು ಎಲ್ಲ ಐಟಮ್ ಫರ್ನಿಚರ್ಸ್ನೆಲ್ಲ ಜೋಡಿಸ್ತಾ ಇರಬೇಕಾದ್ರೆ ಅನುಸೂಯ ಮನೆಯೆಲ್ಲ ನೋಡಿ ಸಿಕ್ಕಾಪಟ್ಟೆ ಖುಷಿ ಪಟ್ಕೊಂಡು ಅಂತಿಂತೂ ಆ ದೇವನ ಮನೆಯಿಂದ ಹೊರಗಡೆ ಬಂದ್ವಿ, ಈ ಮನೇಲಾದರೂ ನೆಮ್ಮದಿಯಾಗಿರಬೇಕು ಅಂತ ಖುಷಿ ಪಡ್ತಿರ್ಬೇಕಾದ್ರೆ ಅಷ್ಟೊತ್ತಿಗೆ ಮಂಗಳಮ್ಮ ಮತ್ತು ಆ ಕುಡ್ಕ ಮಂಜುನಾಥ ಬರ್ತಾರೆ. ಬಂದ್ಬಿಟ್ಟು ಮಂಗಳಮ್ಮ ಹೇಳ್ತಾ ಇರ್ತಾಳೆ, ಆ ಮನೇಲಿ ಒಬ್ಬರು ನೇಣ ಸತ್ತಿದ್ರು, ಆದರೆ ಈ ಮನೇಲಿ ಇಬ್ಬಿಬ್ರು ಸತ್ತಿದ್ದಾರೆ ಅಂತ ಅಂದಾಗ ಇವಳು ಸಿಕ್ಕಾಪಟ್ಟೆ ಶಾಕ್ ಆಗ್ತಿರುತ್ತೆ. ಹಂಗಂದ್ರೆ ಏನು ಮಂಗಳಮ್ಮ ಅಂತ ಅನ್ಬೇಕಾದ್ರೆ ಗಂಡ ಹೆಂಡತಿ ಇಬ್ಬರು ಸಹ ನೇಣ ಕಂಡು ಸತ್ರು ಅಂತ ಅಂದಾಗ ಇವಳು ಸಿಕ್ಕಾಪಟ್ಟೆ ಭಯ ಆಗ್ತಾ ಇರುತ್ತೆ. ಮಂಗಳಮ್ಮ ಹೇಳ್ತಾ ಇರ್ತಾಳೆ, ನಾನು ಹೇಳಿದರೆ ಶಾರದವ್ರು ಎಲ್ಲಿ ಬೇಜಾರು ಮಾಡ್ಕೋತಾರೆ ಅಂತ ಹೇಳಲಿಲ್ಲ, ಆದರೆ ನೀವು ಹುಷಾರಾಗಿರಿ ಅಂತ ಅಂದಾಗ ಏನಪ್ಪ ದೇವ್ರೆ, ಈ ಬೆನ್ನಿಗೆ ಬಿದ್ದು ಬೇತಾಳೆ ಥರ ದೇವುಗಳೆಲ್ಲ
ನಮ್ಮನೆ ಒಳಗಡೆ ಬಂದು ಸೇರ್ಕೋತಿದ್ದೇವಲ್ಲ ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇರ್ತಾಳೆ. ಮತ್ತು ಮಂಗಳಮ್ಮ ಸರಿ ಬರ್ತೀವಿ ಅಂತ ಅಂದ್ಬಿಟ್ಟು ಹುಷಾರಾಗಿರಿ ಅಂತ ಅಂದಾಗ ಕುಡ್ಕ ಮಂಜುನಾಥ್ ಹೇಳ್ತಾ ಇರ್ತಾರೆ, ನಿಮಗೇನಾದರೂ ಭಯ ಆದರೆ ಈ ಮಂಗಳಮ್ಮನ ಕರೀರಿ, ಯಾಕಂದರೆ ಮಂಗಳಮ್ಮನ ನೋಡಿ ದೇವುಗಳೆಲ್ಲ ಓಡೋಗ್ತವೆ ಅಂತ ಅಂದಾಗ ನನ್ನನ್ನೇ ಬೈತೀಯ ಅಂತ ಹೊಡ್ಕೊಂಡು ಮಂಜುನಾಥನ ಕರ್ಕೊಂಡು ಹೋಗ್ತಾ ಇರ್ತಾಳೆ. ಹಾಗೆ ಒಳಗಡೆ ಬಂದ್ಬಿಟ್ಟು ಯೋಚನೆ ಮಾಡ್ತಾ ಇರ್ತಾಳೆ. ಎರಡು ಗಂಡ ಹೆಂಡತಿ ಇಬ್ಬರು ಸತ್ತೋಗಿದ್ದಾರಂತ ಇಲ್ಲಿಬ್ಬರು ಏನಪ್ಪ ಮಾಡೋದು ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ಸಿದ್ದು ಹೇಳ್ತಾ ಇರ್ತಾನೆ, ಈ ಮನೆ ತುಂಬ ದೊಡ್ಡದಾಗಿದೆ, ದಯವಿಟ್ಟು ಬೇಜಾರು ಮಾಡ್ಕೋಬೇಡ ಅಮ್ಮ, ಎಲ್ಲ ಕಡೆ ಓಡಾಡು, ಏನಾದರೂ ಬೇಕು ಅಂದರೆ ನನ್ನನ್ನು ಕೇಳು ಅಂತ ಅಂದಾಗ ಶಾರದನೂ ಸಹ ಸಂಕೋಚ ಪಡ್ಕೋಬೇಡಿ, ತಾಯಿಯಾದವರು ಮಕ್ಕಳನ್ನ ತಾನೇ ಎಲ್ಲ ಕೇಳೋದು, ಹಂಗಾಗಿ ನೀವೇನು ಬೇಕಾದರೂ ಕೇಳ್ಬೋದು, ನಮ್ಮ ಕಲಾಗಿದ್ದನ್ನು ನಾವು ಮಾಡ್ತೀವಿ ಅಂತ ಖುಷಿಯಿಂದ ಮಾತಾಡ್ತಿರ್ಬೇಕಾದ್ರೆ ಅಷ್ಟೊತ್ತಿಗೆ ಅನಸೂಯ ಬರ್ತಾಳೆ. ನಿನಗಿನ್ನು ಯಾವುದು ಮನೆ ಸಿಗಲಿಲ್ವಾ, ಆಚಾರ ವಿಚಾರ ಎಲ್ಲ ನಿನಗೆ ಗೊತ್ತು ತಾನೇ, ಹಾಗೆ ಎಲ್ಲ ಕಡೆ ವಿಚಾರಿಸಿ ನೀನು ಮನೆ ತೊಗೋಬೇಕಲ್ವಾ, ಈ ಮನೇಲಿ ಇಬ್ಬಿಬ್ಬರು ನೇಣು ಹಾಕ್ಕೊಂಡಿದ್ರಂತೆ ಕಣೆ ಅಂತ ಅಂದಾಗ ಸಿದ್ದು ಶಾರದಾ ವಿಮಲ ನಗಾಡ್ತಿದ್ರೆ ಇವಳಿಗೆ ಸೆಂಕ್ಷನ್ ಆಗ್ತಾ ಇರುತ್ತೆ. ಇಲ್ಲಿಗೆ ಸಂಚಿಕೆ ಎಂಡ್ ಆಗ್ತಿದೆ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಫ್ರೆಂಡ್ಸ್.